ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ರೈಲ್ವೆ ಅಂದರೆ ರೈಲ್ವೆ ಸಚಿವಾಲಯದಲ್ಲಿ ಕರೆದಿರುವಂಥ ಡಿ ಗ್ರೂಪ್ ನೌಕರ ಹುದ್ದೆಯ ಅರ್ಜಿಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಅವರು ಈ ಕರೆದಿದ್ದಾರೆ. ಈ ನೋಟಿಫಿಕೇಷನ್ ನಂಬರು CEN 08/2024. ಹೌದಾ? CEN 08/2024 ಇದು ನೋಟಿಫಿಕೇಷನ್ ನಂಬರು. ಇದು ನಿಮಗೆ ಯಾವಾಗಲೂ ನೆನಪಿರಲಿ, ಯಾವ ನೋಟಿಫಿಕೇಷನ್ ಸಿಕ್ಕಾಪಟ್ಟೆ ಕರಿತಾ ಇರ್ತಾರೆ, ಅದಕ್ಕಾಗಿ ಇದು ನೋಟಿಫಿಕೇಷನ್ ನಂಬರ್ ನೆನಪಿರಲಿ. ರಿಕ್ರೂಟ್ಮೆಂಟ್ ಆಫ್ ವೇರಿಯಸ್ ಮಿನಿಸ್ಟ್ರಿಯಲ್ ಐಸೋಲೇಟೆಡ್ ಟಿಕೆಟ್ ಇದೆ. ಓಕೆ, ಇದು ನಿಮ್ಗೆ ಡಿ ದರ್ಜೆಯ ಹುದ್ದೆಗಳನ್ನು, ಡಿ ಗ್ರೂಪ್ ಹುದ್ದೆಗಳನ್ನು ಕರೆದಿದ್ದಾರೆ. ಎಷ್ಟು? 32,438 ಹುದ್ದೆಗಳನ್ನು ಸದ್ಯಕ್ಕೆ ಕರೆದಿದ್ದಾರೆ. ಈ ಹುದ್ದೆಗಳ ಸಂಖ್ಯೆ ಏನಾಗ್ಬೋದು, RRB ಅವರು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆಯನ್ನು ಮಾಡ್ಬೋದು. ವಿಶೇಷವಾಗಿ ಹೆಚ್ಚು ಮಾಡಿರ್ತಾರೋ. ಓಕೆ, ಡೇಟ್ ಆಫ್ ಪಬ್ಲಿಕೇಶನ್ ಇದು ನಮಗೆ ಕರಡನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ 28/12/2024. ಓಕೆ, ಅರ್ಜಿಯನ್ನು ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಯಾವುದೇ ಪ್ರಾರಂಭ ಆಗುತ್ತೆ ಅಂದರೆ 23/1/2025. ಓಕೆ, ನಾಳೆಯಿಂದ ಪ್ರಾರಂಭವಾಗುತ್ತದೆ 23/1/2025. ಓಕೆ, ಇದ್ರದ್ದು ಕ್ಲೋಸಿಂಗ್ ಡೇಟ್ ಯಾವಾಗಿದೆ ಅಂದರೆ 22/2/2025 ಮಧ್ಯರಾತ್ರಿ 12ಕ್ಕಿಂತ ಮುಂಚೆ. ಹೌದಾ? ಸರಿಯಾಗಿ 1 ತಿಂಗಳ ಕಾಲಾವಕಾಶನ ಕೊಟ್ಟಿರುತ್ತಾರೆ. 23/1/2025 ಓಪನಿಂಗ್ ಡೇಟ್ ಫಾರ್ ರಿಜಿಸ್ಟ್ರೇಷನ್. ಅದೇ ರೀತಿ 22/2/2025 ಮಧ್ಯರಾತ್ರಿ 12ವರೆಗೆ ಇದೇನೈತಿ ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್. ಓಕೆ, 22ನೇ ತಾರೀಕು ಅಪ್ಲಿಕೇಶನ್ ಹಾಕೋದು ಮುಗಿತು ಅಂದರೆ ಏನಾಗ್ತೈತೆ, ನೆಕ್ಸ್ಟು ಅಪ್ಲಿಕೇಶನ್ ಲಾಸ್ಟ್ ಡೇಟ್ 22ನೇ ತಾರೀಕು ಹಾಕಿದವ್ರಿಗೆ ಪೇಮೆಂಟ್ ಮಾಡೋಕ್ಕೆ ಕೊನೆಯ ದಿನಾಂಕ ಇರುವುದು 23 ಮತ್ತು 24. ಅಂದರೆ ನೀವು 22ನೇ ತಾರೀಕುವರೆಗೆ ಯಾವುದೇ ವ್ಯಕ್ತಿಯು ಅರ್ಜಿಯನ್ನು ಸಲ್ಲಿಸಿದ ನಂತರ ಏನಾಗುತ್ತೆ, 23, 24 ಲಾಸ್ಟ್ ಡೇಟ್ ಏನು 24 ಮಧ್ಯರಾತ್ರಿ 12ಕ್ಕಿಂತ ಮುಂಚೆ ನೀವು ಏನು ಮಾಡ್ಬೋದು, ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಏನು ಹೇಳ್ರಿ, ಆನ್ಲೈನ್ ಪೇಮೆಂಟಿಗೆ ಅವಕಾಶ ಇದೆ. ಓಕೆ, ಕೊನೆ ಡೇಟ್ವರೆಗೆ ಯಾರೂ ಕಾಯಬೇಡಿ ದಯವಿಟ್ಟು. ಕೆಲವೊಂದು ಸಾರಿ ಏನಾಗುತ್ತೆ, ಸರ್ವರ್ ಬ್ಯುಸಿ ಇರ್ಬೋದು, ಹೀಗಾಗಿ ನಿಮಗೇನಾಗುತ್ತೆ ಆನ್ಲೈನ್ ಸಬ್ಮಿಷನ್ ಮಾಡೋಕ್ಕೆ ಇದಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನೀವು ಒಂದು 10 ದಿನದಾಗ ನಿಮ್ಮ ಸಂಬಂಧಪಟ್ಟಿದ ಡಾಕ್ಯುಮೆಂಟ್ಗಳನ್ನ ತೆಗೆದಿಟ್ಟುಕೊಂಡು ಬಿಫೋರ್ 22 ಅಂದ್ರೆ 18ಕ್ಕಿಂತ ಮುಂಚೆ ಹಾಕೋಕ್ಕೆ ಪ್ರಯತ್ನಿಸಿ. ಯಾಕಂದರೆ ಆಲ್ ಓವರ್ ಇಂಡಿಯಾ ಅಂದ್ಕೊಂಡು ಸರ್ವರ್ ಬ್ಯುಸಿ ಬರ್ಬೋದು, ಕೆಪಾಸಿಟಿ ಇರುತ್ತೆ ಅದ್ರ ಸರ್ವರ್ದು, ಆದರೂ ಹೇಳಕ್ಕೆ ಬರೋಲ್ಲ. ಸೊ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಓಕೆ, ಆನಂತರ ನೀವು ಅರ್ಜಿ ಸಲ್ಲಿಸಿದ ನಂತರ ಪೇಮೆಂಟ್ ಮಾಡಿದ ನಂತರ ಮತ್ತು ನಿಮ್ಗೊಂದು ಅವಕಾಶ ಕೊಡ್ತಾನೆ. ಏನು ಕೊಡ್ತಾನಂದರೆ ಡೇಟ್ ಆ್ಯಂಡ್ ಟೈಮ್ ಫಾರ್ ಮಾಡಿಫಿಕೇಷನ್ ಆಫ್ ವಿಂಡೋ. ಹೌದಾ? ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಿದಾಗ ಕೆಲವೊಂದು ಮಾಹಿತಿಯನ್ನು ತಪ್ಪಾಗಿ ತುಂಬಿದಲ್ಲಿ, ಕಣ್ತಪ್ಪಿನಿಂದ ಏನಾದ್ರು ತಪ್ಪಾಗಿದ್ದಲ್ಲಿ ಅರ್ಜಿಯನ್ನು ನೀವು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದು ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ಅಂತಂದ್ರೆ 25 ಫೆಬ್ರವರಿ 2025ರಿಂದ 6/3/2025ವರೆಗೆ. ಸುಮಾರು 10 ದಿವಸಗಳ ಕಾಲ ಏನು ಮಾಡ್ಬೋದು, ನಿಮ್ಗೆ ಅರ್ಜಿಯನ್ನು ನೀವು ಸಲ್ಲಿಸಿರುವಂಥ ಅರ್ಜಿಯನ್ನು ಏನು ಮಾಡ್ತಾನೋ ತಿದ್ದುಪಡಿ ಮಾಡೋಕ್ಕೆ ಕಾಲಾವಕಾಶ ಕೊಡ್ತಾನೆ. ಓಕೆ, 23/1/2025 ಪ್ರಾರಂಭ ಆಗ್ತದೆ. 22/2/2025ಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಕೊನೆ ದಿನಾಂಕ. ಅರ್ಜಿ ಸಲ್ಲಿಸಿದ ನಂತರ ಅದು ಪೇಮೆಂಟ್ ಮಾಡೋಕ್ಕೆ 24 ಫೆಬ್ರವರಿ 2025 ಕೊನೆ ದಿನಾಂಕ ಐತಿ. 25ನೇ ತಾರೀಕಿನಿಂದ 6ನೇ ತಾರೀಕು ಮಾರ್ಚ್ವರೆಗೆ ಏನಾಗ್ತೈತೆ, ನಿಮ್ಗೆ ನೀವು ಸಲ್ಲಿಸಿರುವಂಥ ಅರ್ಜಿ ಡೀಟೇಲ್ಗಳನ್ನು ಏನು ಮಾಡ್ಬೋದು, ಏನೋ ಸಣ್ಣ ಪುಟ್ಟ ತಿದ್ದುಪಡಿ ಇದ್ರೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಡ್ತಾನೆ 10 ದಿನ ಕಾಲ. ಹಾಗಾದ್ರೆ ನಿಮ್ಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರ್ತೈತಿ? ಓಕೆ, ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಇರ್ತೈತೆ ಅಂದ್ರೆ, ಒಂದನೇದು ಸಿಂಗಲ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಓಕೆ, ನಿಮ್ಗೆ ಕಂಪ್ಯೂಟರ್ ಬೇಸ್ ಅಂದ್ರೆ ನಿಮ್ಗೆ ಒಂದು ಕಂಪ್ಯೂಟರ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಏನು ಮಾಡ್ತಾವೆ ಆನ್ಲೈನ್ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಅದನ್ನೇನು ಮಾಡೋದು ನಾವು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, CBT ಎಕ್ಸಾಮ್ ನೀವು ಪಾಸ್ ಆದ ನಂತರ ಏನು ಮಾಡ್ತೈತಿ, ಫಿಸಿಕಲ್ ಟೆಸ್ಟ್ ಮಾಡ್ತಾರೋ, ಆನಂತರ ಮೆಡಿಕಲ್ ಟೆಸ್ಟ್ ಮಾಡ್ತಾರೋ. ಮೆಡಿಕಲ್ ಟೆಸ್ಟ್ ಆದ ನಂತರ ಏನು ಮಾಡ್ತಾರೆ, ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅಪ್ ಟು ದ
ನಿಮಗೇನು ಕೊಡ್ತಾರೆ, ಸೆಲೆಕ್ಷನ್ ಲಿಸ್ಟ್ ಕೊಡ್ತಾರೆ ಅಥವಾ ಸೆಲೆಕ್ಷನ್ ಆಗಿರಿ ಅಂತೇಳಿ ಅರ್ಹ ಅಭ್ಯರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಆರ್ಡರನ್ನ ಕೊಡ್ತಾರೆ. ಶಾರ್ಟ್ ಲಿಸ್ಟ್ ಯಾವ ರೀತಿ ಮಾಡ್ತಾರಂದರೆ, RRBU as short list of the candidate for document verification. ಓಕೆ, ಇದು ಯಾವ ರೀತಿ ಕರಿತಾರೆ, ಫಸ್ಟು CET ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಆದ ನಂತರ ನಿಮಗೆ PT ಕರಿತಾರೆ. PT ಯಾವ ರೀತಿ ಕರಿತಾರೆ ಅಂದರೆ, ನಿಮ್ಗೆ ವೇಕೆನ್ಸಿ ಏನು ಇರ್ತಾವಲ್ಲ ಅದನ್ನು 3 ಟೈಮ್ಸ್ ಅಂದರೆ 3 ಪಟ್ಟು ಏನು ಮಾಡ್ತಾನೆ, ವೇಕೆನ್ಸಿ ಇರೋದಕ್ಕೆ ಏನು ಮಾಡ್ತಾನೆ, ನಿಮ್ಗೆ ಫಿಸಿಕಲ್ ಎಕ್ಸಾಮಿನೇಷನ್ ಟೆಸ್ಟಿಗೆ ಕರಿತಾರೆ. ಹೌದು, ಈಗ ಉದಾಹರಣೆಗೆ ನಿಮ್ಗೆ ಈ ಸದ್ಯ ಕರೆದಿದ್ರೊಳಗೆ ಎಷ್ಟೈತಿ, 32,438 ಹುದ್ದೆಗಳದಾವೆ. ಇದರ 3 ಪಟ್ಟು ಕರಿತಾನೆ ಅಂದ್ರೆ ನಿಯರ್ಲಿ 97,394 ಅಭ್ಯರ್ಥಿಗಳನ್ನು ಏನು ಮಾಡ್ತಾನೆ, ಅಭ್ಯರ್ಥಿಗಳನ್ನು ಎದಕ್ಕೆ ಕರಿತಾನೆ ಅಂದ್ರೆ ಫಿಸಿಕಲ್ ಎಕ್ಸಾಮಿನೇಷನ್ ಟೆಸ್ಟಿಗೆ ಕರೀತಾರೆ. ಹೌದು, ಓಕೆ. ಈಗ 32,438 ಹುದ್ದೆಗಳಿಗೆ ಕರೆದಾರಂದ್ರೆ ಇದಕ್ಕೆ ನೀವು ಫಿಸಿಕಲ್ ಎಷ್ಟು ಕರಿತಾರಂದ್ರೆ ಇದರ 3 ಪಟ್ಟು ಅಂದರೆ ನಿಯರ್ಲಿ 1,00,000 ಅಭ್ಯರ್ಥಿಗಳನ್ನ ಏನು ಮಾಡ್ತಾನೆ, ಫಿಸಿಕಲ್ ಎಕ್ಸಾಮಿನೇಷನ್ ಟೆಸ್ಟಿಗೆ ಕರೀತಾರೆ. ಓಕೆ, ನೀವು ಎಕ್ಸಾಮ್ ಬರಿತೀರಲ್ಲ, ಎಕ್ಸಾಮ್ ಬರೆದಾಗ ಏನೈತಿ, ನೀವು ಆನ್ಸರ್ ಮಾಡ್ತಾ ಇರ್ತೀರಿ, ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಹೆಂಗಂದರೆ 1/3 ಅಥವಾ ನೀವು 3 ತಪ್ಪು ಆನ್ಸರ್ ಮಾಡಿದಾಗ ಅದು ರಾಂಗ್ ಇತ್ತಂದ್ರೆ ಅವಾಗ ಏನಾಗ್ತೈತಿ, ನಿಮ್ಮದು ಒಂದು ರೈಟ್ ಇರೋ ಆನ್ಸರ್ ಏನಾಗ್ತೈತಿ, ಮಾರ್ಕ್ಸ್ ಕಡಿತಾರೆ. ಈಗ 4 ಆನ್ಸರ್ ಹಾಕಿರ್ತೀರಿ, ಎಷ್ಟು 4 ಆನ್ಸರ್ ಹಾಕಿರ್ತೀರಿ, 3, 4, ಹೌದಲ್ಲ, 2, 3, 4. ಈಗ ನೀವು ಇದ್ರೊಳಗೆ 1ನೇದು ತಪ್ಪು ಹಾಕ್ತೀರಿ, 2ನೇದು ಕರೆಕ್ಟ್ ಹಾಕ್ತೀರಿ, 3ನೇದು ತಪ್ಪು ಹಾಕ್ತೀರಿ, 4ನೇದು ತಪ್ಪು ಹಾಕ್ತೀರಿ. ಹೌದಾ, ಇವು ಹಾಕಿದಾಗ ಏನಾಗ್ತೈತಿ, ಇವು 3 ತಪ್ಪು ಹಾಕಿದ್ದಕ್ಕೆ ಇದು ನೀವು ರೈಟ್ ಆನ್ಸರ್ ಮಾಡಿಸಿದ್ದು ಏನು ಮಾಡ್ತಾರೆ, ಕಡಿತ ಮಾಡ್ತಾರೆ. ಹೌದಾ, ಅದಕ್ಕಾಗಿ ನೀವು ಆನ್ಸರ್ ಹಾಕಿದ್ಮೇಲೆ ಪರ್ಫೆಕ್ಟಾಗಿ ಇರುವಂಥ ಕ್ವಶನ್ ಆನ್ಸರನ್ನು ಮಾಡ್ತಾರೆ. ನಿಮ್ಗೆ ಅದು ಮಾಹಿತಿ ಗೊತ್ತೇ ಇರಲಿಕ್ಕಂದ್ರೆ ಬಿಟ್ಟು ಬಿಡಿ. ನಿಮ್ಗೆ ಯಾವ ರೀತಿ ಕ್ವಶನ್ ಆನ್ಸರ್ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ. ಓಕೆ, ಎಕ್ಸಾಮಿನೇಷನ್ ಫೀ ಯಾರ್ಯಾರು ಎಷ್ಟಿರ್ತದೆ, GM ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್. ಎಕನಾಮಿಕಲಿ ವೀಕರ್ ಸೆಕ್ಷನ್ದವ್ರಿಗೆ ಏನೈತಿ 500 ರೂಪಾಯಿ ಇರುತ್ತೆ. ಇದ್ರೊಳಗೆ ನಿಮ್ಗೆ ಏನಾಗ್ತೈತಿ, ಶಾಲ್ ಬಿ ರಿಫಂಡೆಡ್ 400 ರೂಪಾಯಿ ನಿಮ್ಗೆ ಏನಾಗ್ತೈತಿ ವಾಪಸ್ ರೀಫಂಡ್ ಮಾಡ್ತಾರೆ. ಅದ್ರೊಳಗೆ ಏನು ತೆಗಿತಾರೆ, ನಿಮಗೂ CBT ಎಕ್ಸಾಮ್ ಕೂತ ನಂತರ ಏನು ಮಾಡ್ತಾರೋ ವಾಪಸ್ ನಿಮ್ಗೆ 500 400 ರೂಪಾಯಿ ಕೊಡ್ತಾರೆ. ಅದೇ ರೀತಿಯಾಗಿ PWBD ಅಂತರ ಫೀಮೇಲು, ಟ್ರಾನ್ಸ್ಜೆಂಡರು, ಆರ್ಮಿ ಮೆನ್ ಮತ್ತು SC ST ಮೈನಾರಿಟಿ ಕಮ್ಯುನಿಟಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಈ ಅಭ್ಯರ್ಥಿಗೆ ಏನಿರುತ್ತೆ ಅಂದ್ರೆ 2,200 ರೂಪಾಯಿ ಆಗ್ತೈತಿ. ನಿಮ್ಗೆ 2,200 ರೂಪಾಯಿದೊಳಗೆ ವಾಪಸ್ ಅಮೌಂಟ್ ಎಷ್ಟು ಕೊಡ್ತಾರಂದ್ರೆ, ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ದು ಬ್ಯಾಂಕಿಂದು ಚಾರ್ಜ್ ಏನಿರುತ್ತಲ್ಲ ಅದನ್ನು ಕಳೆದು ಏನು ಮಾಡ್ತಾರೋ, ಏನು ಉಳಿದಿರ್ತೈತಿಲ್ಲ ಆ ಫಂಡನ್ನು ಏನು ಮಾಡ್ತಾರೋ ರೀಫಂಡ್ ಮಾಡ್ತಾರೆ. ಯಾವಾಗ ಮಾಡ್ತಾರಂದ್ರೆ, ನೀವು ಕಂಪ್ಯೂಟರ್ CBT ಎಕ್ಸಾಮನ್ನು ಕೂತಿರ್ಬೇಕು, ಕೂತ ನಂತರ ನಿಮ್ಗೆ ಏನಾಗ್ತೈತಿ, ಅಮೌಂಟ್ ರೀಫಂಡ್ ಆಗ್ತೈತಿ. ಅಕಸ್ಮಾತ್ ನೀವು ಅಬ್ಸೆಂಟ್ ಇದ್ದರೆ ಏನಾಗುತ್ತೆ, ಅಬ್ಸೆಂಟ್ ಇದ್ದರೆ ನಿಮ್ಗೆ ರೀಫಂಡ್ ಆಗಲ್ಲ. ಇವತ್ತು ನೀವು ಕಂಪಲ್ಸರಿ ಏನು ಮಾಡಿರಿ, ಎಕ್ಸಾಮ್ ಕೂತುವರು ಯಾರು ತಪ್ಪಿಸದೆ ಕೂತು ಅಂದರೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಏಜ್ ಲಿಮಿಟ್ ಯಾರ್ಯಾರಿಗೆ ಎಷ್ಟಿದೆ ಅಂದರೆ, ಇಲ್ಲಿವರೆಗೆ ನಮ್ಮ ಕೇಂದ್ರ ಸರ್ಕಾರದ ಯಾವುದೇ ಇದ್ದರೂ 33ರವರೆಗೂ ಕೊಡ್ತಿದ್ದ. ಎಷ್ಟು, 18ರಿಂದ 33ವರೆಗೆ ವಯಸ್ಸಿದ್ದ ಕೊಡ್ತಿದ್ದ, ಯಾರಿಗೆ, GMದವ್ರು. ಆದರೆ ಇದೇನಾಯಿತು, COVID-19 ಪ್ರಯುಕ್ತ ಏನಾಯಿತು, ಕೇಂದ್ರ ಸರ್ಕಾರ ತನ್ನ ಎಲ್ಲ ಹುದ್ದೆಗೆ ಏನು ಮಾಡುತ್ತೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಏಜ್ ರಿಲ್ಯಾಕ್ಸೇಷನ್ ಕೊಟ್ಟದ್ದು ಏನಾಗಿದೆ, 3 ವರ್ಷ ಕೊಟ್ಟಿದ್ದಾರೆ. ಎಷ್ಟು, 3 ವರ್ಷ. ಅದರಿಂದ GMದವ್ರಿಗೆ ಎಷ್ಟೈತಿ, ಈ ಡೇಟ್ 2/1/1989ನೇ ತಾರೀಕು ಹುಟ್ಟಿದ ನಂತರ ಮತ್ತು ನಂತರ ದಿನದಲ್ಲಿ ಹುಟ್ಟಿದವರು ಯಾರೇ ಇದ್ದರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮಿನಿಮಮ್ 18 ಇರಬೇಕು, ಗರಿಷ್ಠ 36 ವರ್ಷ. ಅದೇ ರೀತಿ OBC ಅವರಿಗೆ 36 ಐತಲ್ಲ, ಅವ್ರಿಗೆ 3 ವರ್ಷ ಏನು ಮಾಡಿದಾರೋ ಹೆಚ್ಚಿಗೆ ಕೊಟ್ಟಿದ್ದಾರೆ, ಅಂದರೆ 39 ವರ್ಷವರೆಗೆ ಅವ್ರ ಅರ್ಜಿಯನ್ನು ಸಲ್ಲಿಸ್ಬೋದು. SC ST ಕ್ಯಾಂಡಿಡೇಟ್ಗಳಿಗೆ ಏನು ಮಾಡ್ಯಾರು, 5 ವರ್ಷ ಹೆಚ್ಚಿಗೆ ಕೊಟ್ಟಿದ್ದಾರೆ. 36ಕ್ಕೂ 5 ಕೂಡಿಸಿದ್ರೆ 41 ವರ್ಷದವರೆಗೆ ಹಾಕ್ಬೋದು. ಇವ್ರು ಎಷ್ಟು ಹಾಕಿರ್ಬೋದು, 39 ವರ್ಷದವರೆಗೆ ಹಾಕಿರ್ಬೋದು. ಅದೇ ರೀತಿಯಾಗಿ ಏನಾಗುತ್ತೆ, ಆರ್ಮಿ, PWBD ಫಿಸಿಕಲ್ ಚಾಲೆಂಜ್ ಇರುವಂಥ ಅಭ್ಯರ್ಥಿಗಳವರು
ಅವ್ರು ಏನು ಮಾಡ್ತಾರೆ, ನಿಮಗೆ ವಿವಿಧ ಕೆಟಗರಿ ಅಂದರೆ ಸರ್ವಿಸ್ ಮಾಡಿ ಅದು ಇದು ಕನ್ಸಿಡರ್ ಮಾಡಿ ನಿಮ್ಗೆ ಕನಿಷ್ಠ 3ರಿಂದ 15 ವರ್ಷವರೆಗೆ ಏನು ಮಾಡಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಸರಿಯಾಗಿ ಸಂಬಂಧಪಟ್ಟ ಅಭ್ಯರ್ಥಿಗಳು ತಮಗೆ ಸಂಬಂಧಪಟ್ಟಂತೆ ಸರಿಯಾಗಿ ಒಂದು ಸಲ ಏನು ಮಾಡಬೇಕು, ನೋಟಿಫಿಕೇಷನ್ನ ಓದ್ಕೊಳ್ಬೇಕು ದಯವಿಟ್ಟು. ಅದೇ ರೀತಿಯಾಗಿ ಎಕ್ಸಾಮ್ದೊಳಗೆ ಯಾವ ಥರ ಕ್ವಶನ್ ಕೇಳ್ತಾರೋ, ಯಾವ ಸಿಲೆಬಸ್ ಕವರ್ ಮಾಡಬೇಕು ನಾವು ಅಂತ ಹೇಳ್ತಾರೆ. ಟೈಮಿಂಗ್ ಎಷ್ಟು ಇರ್ತೈತಿ CBT ಎಕ್ಸಾಮ್ ಅಂತಂದರೆ, ಒಟ್ಟಿದು ಎಕ್ಸಾಮ್ ನೀಡಿದ್ದು ನಿಮಗೆ ಎಷ್ಟು, 90 ನಿಮಿಷ. 90 ನಿಮಿಷ ಅಂದ್ರೆ 1.5 ತಾಸು ಅಥವಾ ಗಂಟೆ ಏನು ಮಾಡ್ತೈತೆ ಅಂದರೆ ನಿಮ್ಗೆ ಎಕ್ಸಾಮನ್ನು ತೊಗೋತಾರೆ. 90 ನಿಮಿಷದಾಗ ನಾವು ಎಷ್ಟು ಕ್ವಶನ್ ಅಟೆಂಡ್ ಮಾಡ್ಬೇಕಂದ್ರೆ 100 ಕ್ವಶನನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಮಗೆ ಒಂದು ಕ್ವಶನ್ ಟಚ್ ಮಾಡೋಕ್ಕೆ ಎಷ್ಟು ಬೇಕಾಗ್ತೈತೆ ಅಂದರೆ ಟೈಮಿಂಗ 54 ಸೆಕೆಂಡ್ ಮಾತ್ರ ಇರುತ್ತೆ. ಕೇರ್ಫುಲ್ಲಾಗಿ ನೋಡ್ಕೊರಿ. ಒಂದು ಕ್ವಶನ್ ನಾವು ಅಟೆಂಡ್ ಮಾಡೋಕ್ಕೆ 54 ಸೆಕೆಂಡು ಇರುತ್ತೆ. ಅಷ್ಟರಾಗಿ ನಾವು ಏನು ಮಾಡಬೇಕು, ಕ್ವಶನನ್ನು ಓದ್ಕೊಂಡು ಅರ್ಥೈಸ್ಕೊಂಡು ಸರಿಯಾದ ಉತ್ತರವನ್ನು ನಾವು ಏನು ಮಾಡಬೇಕಾಗುತ್ತೆ, ಮಾರ್ಕ್ ಮಾಡಬೇಕಾಗುತ್ತೆ. ಓಕೆ, ಇದ್ರೊಳಗೆ ಯಾವ ಇದ್ರ ಟಾಪಿಕ್ ಇರ್ತಾವೆ ಅಂದ್ರೆ ಜನರಲ್ ಸೈನ್ಸ್. ಓಕೆ, ಅದು ಎಷ್ಟು ಇರ್ತೈತಿ, 25 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಎಷ್ಟು ಇರ್ತೈತಿ, ಅದು 25 ಮಾರ್ಕ್ಸಿಂದ ಇರ್ತೈತಿ, ಅಥವಾ 25 ಕ್ವಶನ್ ಇರ್ತಾವೆ ಅಂದ್ಕೊಳ್ತಾರೆ. ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್, ಇವು ಎಷ್ಟು ಇರ್ತೈತಿ, 30 ಕ್ವಶನ್ ಇರ್ತಾವೆ. ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ಸು ಮತ್ತು ಕರೆಂಟ್ ಅಫೇರ್ಸು, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು, ಅವು ಎಷ್ಟು ಇರ್ತಾವೆ, 20 ಕ್ವಶನ್ ಇರ್ತಾವೆ. ಟೋಟಲಾಗಿ 100 ಕ್ವಶನ್ನು, 100 ಅಂಕ, 100 ಮಾರ್ಕ್ಸಿಂದ ಏನಾಗುತ್ತೆ ನಿಮ್ಗೆ, ನೀವು ಎಷ್ಟು ಗರಿಷ್ಠ ಆಗ್ತಿಲ್ಲ ಅದ್ರ ಮ್ಯಾಗೆ ನಿಮ್ಗೇನಾಗುತ್ತೆ, ನೀವು ನೆಕ್ಸ್ಟ್ ಹಂತಕ್ಕೆ ಆಯ್ಕೆ ಆಗ್ತೀರಿ. ಆದರೆ ಇದನ್ನೊಂದು ಇಂಪಾರ್ಟೆಂಟು, ನೆಗೆಟಿವ್ ಇದೆ ಇದ್ರೊಳಗೆ. ನೆಗೆಟಿವ್ ಇದೆ, ಅದಕ್ಕೆ ಆನ್ಸರ್ ಹಾಕೋದ್ನಾಗ ಸರಿಯಾಗಿ ಓದಿ ಸರಿಯಾದ ಉತ್ತರವನ್ನು ಗುರುತನ್ನು ಹಾಕುತ್ತವೆ. ಅದೇ ರೀತಿಯಾಗಿ ಇದೇನಾಗುತ್ತೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ, 90 ನಿಮಿಷ. ಸಾಮಾನ್ಯ ಅಭ್ಯರ್ಥಿ ಅಂದರೆ ಎಲ್ಲ ಬಂತು, GM, EWS, SC, ST, OBC. ಆದರೆ ಇಲ್ಲಿ ಯಾರಿಗೆ ಕೊಡ್ತಾರಂದ್ರೆ 120 ನಿಮಿಷ ಯಾರಿಗೈತೆ ಅಂದರೆ ಎಲಿಜಿಬಲ್ PWBD ಕ್ಯಾಂಡಿಡೇಟ್ಸ್, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥ, ಅಂದರೆ ಉದಾಹರಣೆಗೆ ಬ್ಲೈಂಡ್ಗೆ ಇರುತ್ತಾರಲ್ಲ, ಅವ್ರಿಗೆ ಏನಾಗ್ತೈತೆ ಅದು ಟೈಮ್ ಅಪ್ಲಿಕೇಬಲ್ ಆಗುತ್ತದೆ. ಅವ್ರಿಗೆ ಎಷ್ಟು ನಿಮಿಷ ಹೆಚ್ಚಾಗುತ್ತೆ ಅಂದರೆ ಇಲ್ಲಿ ಅರ್ಧ ತಾಸು ಏನು ಮಾಡ್ತಾರೆ, ಅವ್ರಿಗೆ ಹೆಚ್ಚಿಗೆ ಅವಕಾಶ ಕೊಟ್ಟಿರ್ತಾರೆ. ಓಕೆ, ನಾವು ಕ್ವಶನ್ ಆನ್ಸರ್ ಯಾವ ರೀತಿ ನೋಡಿದ್ವಿ, ಎಷ್ಟೆಷ್ಟು ಕ್ವಶನ್ ಯಾವ ರೀತಿ ಕೊಟ್ಟಿರ್ತಾರಂತೆ. ಓಕೆ, ಫಿಸಿಕಲಿ ಎಫಿಷಿಯನ್ಸಿ ಟೆಸ್ಟಿಂಗ್. ಫಿಸಿಕಲಿ ಎಫಿಷಿಯನ್ಸಿ ಟೆಸ್ಟಿಂಗ್ ಎಷ್ಟು ಜನ ಕರಿತಾರೆ ಅಂದರೆ ಈಗಾಗಲೇ ಹೇಳಿದಂತೆ 3 ಟೈಮ್ಸ್ ಆಫ್ ದ ವೇಕೆನ್ಸೀಸ್. 3 ಟೈಮ್ಸ್ ವೇಕೆನ್ಸೀಸ್ ಅಂದರೆ ಎಷ್ಟು ಇರ್ತಾವೆ, RRB ಎಲ್ಲೆಲ್ಲಿ ಇರ್ತಾವಲ್ಲ, RRBದಲ್ಲಿ ವೇಕೆನ್ಸಿ ಕೊಟ್ಟಿರ್ತಾರೆ. ನೀವು ಯಾವ RRBಗೆ ಹಾಕಿರ್ತಿಲ್ಲ, ಉದಾಹರಣೆಗೆ ಹುಬ್ಬಳ್ಳಿ RRB ಇರ್ಬೋದು, ಹುಬ್ಬಳ್ಳಿ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡು, ಅಥವಾ ಬೆಂಗಳೂರು, ಅಥವಾ ಪಾಟ್ನಾ, ಈ ರೀತಿಯಾಗಿ ಎಲ್ಲೆಲ್ಲಿ ವೇಕೆನ್ಸಿ ಇರುತ್ತಲ್ಲ, ಎಲ್ಲಿ ನೀವು ಅಪ್ಲಿಕೇಶನ್ ಇರುತ್ತಲ್ಲ ಅಲ್ಲಿ ಖಾಲಿ ಇರುವಂಥ ಹುದ್ದೆಗೆ 3 ಪಟ್ಟು ಏನು ಮಾಡ್ತಾನೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಿಗೆ ಕರೀತಾರೆ. ಹೌದಾ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ನಮಗೆ ಫಿಸಿಕಲ್ ಟೆಸ್ಟಾಗಿ ಏನಕ್ಕೆ ಇರ್ತೈತೆ ಅಂದ್ರೆ, ಮೇಲ್ ಕ್ಯಾಂಡಿಡೇಟ್ಸ್ಗೆ ಒಂದು ರೀತಿ ಅರ್ಹತೆ ಇದ್ದರೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಅವ್ರಿಗೊಂಥರ ಏನಿರುತ್ತೆ, ಇಲ್ಲಿ ಎಲಿಜಿಬಲ್ ಟೆಸ್ಟ್ ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ ಪುರುಷರು ಏನು ಮಾಡ್ಬೇಕಂದ್ರೆ ಲಿಫ್ಟ್ ಮಾಡ್ಬೇಕು. ಏನು ಲಿಫ್ಟ್ ಮಾಡ್ಬೇಕಂದ್ರೆ ಮತ್ತು ಕ್ಯಾರಿ ಮಾಡಬೇಕು. 35 kg ವೇಟ್ ಇದನ್ನ ಏನು ಮಾಡ್ತಾರೆ, ನಮಗೆ ಒಂದು ವಸ್ತು ಕೊಡ್ತಾರೋ ಅದನ್ನು 100 ಮೀಟರ್ ಓಡಬೇಕು. ಎಷ್ಟು, 2 ನಿಮಿಷದಾಗ. ಮೇಲ್ ಕ್ಯಾಂಡಿಡೇಟ್ಸ್ ಏನು ಮಾಡಬೇಕು, 35 kg ಭಾರ ಇರುವಂಥ ವಸ್ತುವನ್ನು ಅದನ್ನು ಎತ್ತಾಕೊಂಡು 100 ಮೀಟರ್ ಏನು ಮಾಡಬೇಕು, 2 ನಿಮಿಷದಾಗ ಕವರ್ ಮಾಡಬೇಕು. ಮತ್ತೇನು ಮಾಡ್ಬೇಕಂದ್ರೆ ಏಬಲ್ ಟು ರನ್, ಇದು ರನ್ನಿಂಗ್ ಇರುತ್ತೆ. ರನ್ನಿಂಗ್ ಎಷ್ಟು ಇರ್ತೈತೆ, 1000 ಅಂದರೆ 1 ಕಿಲೋಮೀಟರನ್ನು 4 ನಿಮಿಷ, 1 ಕಿಲೋಮೀಟರನ್ನು 4 ನಿಮಿಷ 15 ಸೆಕೆಂಡ್ದಾಗ ಮುಕ್ತಾಯಗೊಳಿಸ್ಬೇಕು. ಅದೇ ರೀತಿ ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವ ರೀತಿ ಇರುತ್ತೆ ಅಂದರೆ, ಇವರು ಎಷ್ಟು ಭಾರ ಹೊರಬೇಕಂದ್ರೆ 20 kg ಭಾರನ ಹೊತ್ತು ಏನು ಮಾಡಬೇಕು, 100 ಮೀಟರನ್ನು 2 ನಿಮಿಷದಾಗ ಓಡಬೇಕು. ಮೇಲೆ ಎಷ್ಟಿದೆ, 35 ಇದ್ದರೆ ಫೀಮೇಲು 20 kg ಭಾರನೂ ತೊಗೊಂಡು ಹೋಗ್ಬೇಕು. ಯಾವ ರೀತಿ ಅಂದರೆ ವಿದೌಟ್ ಪುಟ್ಟಿಂಗ್ ಡೌನ್,
ನಡುವೆ ಎಲ್ಲೂ ನೀವು 100 ಮೀಟ್ರ್ ಓಡೋತ್ನಾಗ ಎಲ್ಲೇ ಯಾವುದೇ ಸ್ಥಳದಲ್ಲಿ ಅದನ್ನ ಇಡದೆ ಕಂಟಿನ್ಯೂಸ್ ಆಗಿ 2 ನಿಮಿಷದಾಗ 20 ಕೆ ಜಿನ ಹೊತ್ಕೊಂಡು 100 ಮೀಟ್ರ್ ಗುರಿಯನ್ನು ತಲುಪಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ 1 ಕಿಲೋಮೀಟ್ರನ್ನು 5 ನಿಮಿಷ 40 ಸೆಕೆಂಡ್ದಾಗ ಕ್ರಮಿಸಬೇಕು. ರನ್ನಿಂಗ್ದೊಳಗೆ 1 ಕಿಲೋಮೀಟ್ರನ್ನ 5 ನಿಮಿಷ 40 ಸೆಕೆಂಡ್ದೊಳಗೆ ಏನು ಮಾಡಬೇಕು, ದೂರವನ್ನು ಕ್ರಮಿಸಿ ಗುರಿ ತಲುಪಬೇಕು. ಅಂಥ ಕ್ಯಾಂಡಿಡೇಟ್ಗಳು ಏನಾಗ್ತಾರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ದೊಳಗೆ ಪಾಸ್ ಆಗ್ತಾರೆ. ಆದ್ದರಿಂದ ಕರ್ನಾಟಕ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದು ಸುವರ್ಣಾವಕಾಶ. ನಿಮಗಿದೇನಾಗ್ತದೆ, ಲಿಮಿಟೆಡ್ ಟೈಮ್ ಪೀರಿಯಡ್ದೊಳಗೆ ಏನಾಗ್ತೈತಿ, ಪೀರಿಯಡ್ ಒಳಗೆ ಏನಾಗ್ತೈತೆ, ಈ ನೋಟಿಫಿಕೇಷನ್ನ ಕರೆದ ನಿಮಗೆ ಅರ್ಹ ಅಭ್ಯರ್ಥಿಗಳಿಗೆ ಆಯ್ಕೆ ಆದದ್ದ ಕುರಿತು ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಡ್ತಾರೆ. ಆದ್ದರಿಂದ ಆದಷ್ಟು ಏನು ಮಾಡಿ, ಕನ್ನಡ ಅಭ್ಯರ್ಥಿಗಳಿಗೆ ಸಿಲೆಬಸ್ ತಕ್ಕ ಹಾಗೆ ನೀವೇನು ಮಾಡ್ಬೇಕಂದ್ರೆ ಕ್ವಶನ್ನ ಆನ್ಸರು ನೋಟಿಫಿಕೇಷನ್ ನೀಟಾಗಿ ತೊಗೊಂಡು ಒಂದು ಸಲ ಓದಿ ಯಾವ ರೀತಿ ಕ್ವಶನ್ ಇರ್ತೈತಿ, ಅಪ್ಲಿಕೇಶನ್ ಸರಿಯಾಗಿ ಹಾಕಿರಿ. ನೆಕ್ಸ್ಟ್ ಯಾವ ಸಿಲೆಬಸ್ ಏನೇನು ಕವರ್ ಮಾಡಿರ್ತಾನೆ ಇದನ್ನೆಲ್ಲ ಡೀಟೇಲ್ಸ್ ನೋಡ್ಕೊರಿ. ಮತ್ತು ಕಂಡೀಷನ್ಸ್ ಏನೇನು ಇದಾವೋ ಆ ಕಂಡೀಷನ್ಸ್ ನೀವು ಯಾವ ರೀತಿ ದಾಖಲೆಗಳನ್ನು ಸಲ್ಲಿಸ್ಬೇಕಾಗತ್ತೆ ಅಂದರೆ ಅದನ್ನೆಲ್ಲ ನೀಟಾಗಿ ಮಾಡಿರಿ. OBC ಅಭ್ಯರ್ಥಿಗಳು ಒಂದು ಸ್ವಲ್ಪ ಕನ್ಫರ್ಮ್ ಆಗಿ ನೀವು OBC ಬರುತ್ತೀರೋ ಇಲ್ವೋ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಉದಾಹರಣೆಗೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ OBC ವರ್ಗಗಳು ಬೇರೆ ಬೇರೆ ಇರ್ತಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಮರಾಠ ಆಗಲಿ 3B ಒಳಗೆ ಬರುವಂಥ ಕ್ಯಾಂಡಿಡೇಟು ರಾಜ್ಯ ಸರ್ಕಾರಕ್ಕೆ ನೀವು OBC ಅಂತೇಳಿ ಅಪ್ಲೈ ಮಾಡಿದರೆ, ಕೇಂದ್ರ ಸರ್ಕಾರದೊಳಗೆ ನೀವು ಪ್ಯೂರಾಗಿ ಏನು ಬರ್ತೀರಿ, GMದಾಗ ಬರ್ತೀರಿ. GMದಾಗ ಬರ್ತೀರಿ. ಕೆಲವು ಅಭ್ಯರ್ಥಿಗಳು GMದಾಗ ಇದ್ದವ್ರು ಏನು ಮಾಡ್ತೀರಿ, EWSಕ್ಕೆ ಅರ್ಹರಿರ್ತೀರಿ. EWS ಅರ್ಜಿಯನ್ನು ಏನು ಮಾಡ್ಬೇಕು, ನೀವು ತಹಶೀಲ್ದಾರ್ ಕಚೇರಿಯಿಂದ ಪಡೆದು EWS ಕೆಟಗರಿ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ನಾನು ಕೊಟ್ಟಿರುವಂಥ ಮಾಹಿತಿಯನ್ನು ತಮಗೆ ಅರ್ಥ ಆಗೈತೆ ಅಂತೇಳಿ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.